ಮದ್ವೆನೇ ಆಗಿಲ್ಲ. ನಿನ್ ರಾಯರ್ ಯಾರು? ಯಾರು ಸುಮಕ್ಕ? ನಂಗ್ ಗೊತ್ತು, ಸಂಕ್ರಣ ತಾನೆ. ಶಂಕರ. ಶಂಕರ, ನೀನು ರಾಜಣ್ಣನ ಮಗ ಶಂಕರ ಅಲ್ಲ? ಓ, ಸಿಂಗಯ್ಯನವರು. ಏನು ಹೀಗಾಗೋಗ್ಬಿಟ್ಟಿದ್ದೀರಾ? ಏನು ಇಷ್ಟು ದೂರ ಬಂದಿದ್ದು? ಅದ ಕೋರ್ಟ್ನ ಕೆಲಸ ಇತ್ತು, ಬಂದಿದ್ದೆ. ಕೋರ್ಟು ಕಚೇರಿ ಮೆಟ್ಲನ್ನ ಯಾವಾಗಿಂದ ಹತ್ತೋಕ್ ಶುರು ಮಾಡಿದ್ರಿ ನೀವು? ಅಯ್ಯೋ, ಅದನ್ನ ದೊಡ್ಡ ಕತೆ. ನೀನಿನ್ನೂ ಚಿಕ್ಕವನು ಅಲ್ದೆ ಪಟ್ಟಣದಲ್ಲೇ ಜಾಸ್ತಿ ಕಾಲ ಕಳೀತ್ಯ. ನಮ್ಮತ್ತ ಹಳ್ಳಿಯವ್ರ ಕಷ್ಟ ಸುಖ ನಿಂಗೆ ಗೊತ್ತಾಗಿಲ್ಲ. ಹೌದು, ಪಟ್ಟಣದಲ್ಲಾದ್ರೂ ಹುಟ್ಟು ಬೆಳೆದಿದ್ದ ಹಳ್ಳಿಲೆ. ಹೇಳಿ, ಪರವಾಗಿಲ್ಲ. ಇಲ್ಲ ಅಪ್ಪ, ಅದು ಅನ್ಭವಿಸಿದವ್ರಿಗೆ ಅರ್ಥ ಆಗದು. ಒಂದಿಷ್ಟಾಗ್ಲ ಗದ್ದೆ ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಶಂಕರ. ಅದನ್ನು ಮೋಸ ಮಾಡಿ ಆ ಸಾವುಕಾರ ಕಿತ್ಕೊಂಬಿಟ್ಟ. ಸಂಕಟ ತಡಿಲ್ಲ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟ. ನನ್ನ ಹಳ್ಳಿನ ಬಿಟ್ಬಿಟ್ಟ. ಊರಾಚೆ ಒಂದ್ ಗುಡ್ ಹಾಕೊಂಡು ಜೀವ ಉಳಿಸ್ಕೊಂಡು ಹೋರಾಡ್ತಾ ಇವ್ರಿ ಆ ಸಾವುಕಾರ ತಾವ. ಯಾವ ಸಾವುಕಾರ? ಇದ್ನ್ಯಾರು? ಅವನಲ್ಲ, ಆ ಸಾವುಕಾರ ನಾಗಪ್ಪ. ಆ ಸಾವುಕಾರ ನಾಗಪ್ಪ. ಸಾವುಕಾರ ನಾಗಪ್ಪ ನಂಗೆ ಟೇ ಮಾತು. ಏನಷ್ಟ ಅವಸರ? ಭಾಷಣ ಮಾಡಕ್ ಹೋಗ್ಬೇಕು. ಏನಂತ? ನಿಯತ್ತಾಗಿರಿ ಅಂತ. ನಿಯತ್ತಾಗಿರಿ ಅಂತ ನೀ ಹೇಳೋದು, ಪತಿವ್ರತಿಯಾಗಿರಿ ಅಂತ ನಾ ಹೇಳೋದು ಎರಡು ಒಂದೇ. ಈ ಜನ ಕುರಿ. ಇವತ್ತು ಭಾಷಣ ಕೊಡ್ತೀನಿ, ನಾಳೆ ಎಲೆಕ್ಷನ್ ನಿಲ್ತೀನಿ, ಗೆಲ್ತೀನಿ, ಜಯಿಸ್ತೀನಿ ಈ ಕುರಿಗಳನ್ನ. ಹೌದು, ಕುರಿಗಳು ಅನುಭವಿಸ್ಕೊಂಡು ಹಂಗೆ ಕುಂತವ್ರೆ. ನಾನೊಬ್ಬ ಮೂರ್ಖ ನ್ಯಾಯಕ್ಕೋಸ್ಕರ ಹೊರದಾಡ್ತಾ ಇದ್ದೀನಿ. ಗೊತ್ತು ನನಗೆ ಸಿಕ್ಕಾಕಿಲ್ಲ ಅಂತ. ಆ ದುಷ್ಟನ್ನ ಹಿಡಿದು ನಿಲ್ಸೋ ಗಂಡ್ಸು ನಮ್ಮ ಹಳ್ಳಿ ಯಾರು ಇಲ್ಲ ಶಂಕರ. ನಿಯತ್ತಿ ಕಾಲ ಇಲ್ಲ. ನಿಯತ್ತು, ನಿಯತ್ತಿನಿಂದ ಬಾಳಬೇಕು, ನಿಯತ್ತಿನಿಂದ ನಡ್ಕಬೇಕು. ನಿಯತ್ತೇ ನಮ್ಮ ಜೀವನದ ಗುರಿಯಾಗಬೇಕು. ಆಗ ನಮ್ ದೇಶ ಉದ್ಧಾರ ಆಯ್ತದೆ. ನಮ್ ಸಾವುಕಾರ ನಾಗಪ್ಪನವರು ನಮ್ಮ ಸಂಸ್ಥೆಗೆ 5,000 ರೂಪಾಯಿ ಉದುರದಾನ ಮಾಡವ್ರೆ. ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಗಳು. ಮುಂದೆ ಎಲೆಕ್ಷನ್ ನಿಂತಾಗ ಖಂಡಿತ ಗೆದ್ದು ಮಂತ್ರಿಗಳಾಗ್ಲಿ ಅಂತ ಆಶಿಸ್ತೀನಿ. ನಾನೇನು ಬರ್ಲ? ಹೋಗಿ ಬನ್ನಿ ಸಾವ್ಕಾರ್ರೆ. ನಮಸ್ಕಾರ. ಇಳ್ಕಳಿ 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 ಇಳ್ಕಳಿ. ಇಳ್ಕಳಿ. ಬರ್ತೀನಿ ಶಂಕರ, ಶಿವ ಒಳ್ಳೇದ್ ಮಾಡ್ಲಿ. ಸಿದ್ದೇನವ್ರೆ, ಬನ್ನಿ ಮನೆ ಊಟ ಮಾಡ್ಕೊಂಡು ಹೋಗೋದಂತೆ. ಇಲ್ಲ ಕಣಪ್ಪ, ಆ ಹಳ್ಳಿಲಿ ಯಾವ ಗುಡಿ ಬಂದ್ಬಿಟ್ರೆ ಬೇರೆ ಎಲ್ಲೂ ಬರೋಂಗಿಲ್ಲ ನಾನು. ನಾ ಹೋಯ್ತೀನಿ, ಶಿವ ಒಳ್ಳೇದ್ ಮಾಡ್ಲಿ. ಓ ಸಂಕ್ರಣ. ಹನುಮ ಕೊಡ್ಲ ಹೊಡಿತೀನಿ ಬಿಡ್ಲ ಗಾಡಿ? ಗಾಡ ಬಿಡಪ್ಪ, ನೀ ಪಟ್ಟಣದ ಬಂದಿದ್ದಿ, ನಿಂಗೆ ಹೊಡಿಯಕ್ ಆಗಿಲ್ಲ. ನಾವ್ ಓದ್ತಾ ಇರೋ ಪಟ್ಟಣದಲ್ಲಿ ಕಡ್ಲ, ಹುಟ್ಟಿದ್ದು ಹಳ್ಳಿಲೆ. ಬಿಡ ಬಿಡ. ಹನುಮ, ಆ ಮೇಷ್ಟ್ರ ಮಗಳು ಹೆಂಗವಳು? ಯಾರು? ಆ ಸುಮಕ್ಕನ? ಪರವಾಗಿಲ್ಲ, ಸುಮಾರಾಗಿ ಅವಳೆ. ಹಂಗಂತೀಯ? ಆದ್ರೂನು ಹುಡುಗರಿಗೆಲ್ಲ ಚೆನ್ನಾಗ್ ಪಾಠ ಹೇಳ್ಕೊಡ್ತಾಳೆ. ಮನೇಲೆ ಡಾನ್ಸ್ ಮಾಡ್ತಾಳೆ. ಏನ್ ಮಾಡಿದ್ರು ಹೊರಗಡೆ ಡಾನ್ಸ್ ಗೀಸ್ ಮಾಡಕ್ಕಿಲ್ಲ. ಹೋಗ್ಲಿ, ಆ ಕುಡುಕ ರಾಚನ್ ಮಗಳು ಅವಳಂಗವಳೆ? ಅವಳಿಗೇನ್ ಬಿಡು, ಮೋಪ ಆಗವಳೆ. ಹಂಗ ಅವಳು ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಲಿಲ್ಲ? ನನಗಿನ್ನೂ ಆ ಮಾತು ಕೇಳಕ್ಕೆ ಧೈರ್ಯ ಬಂದಿಲ್ಲ ಶಂಕರಣ್ಣ. ಬೇಗ ಕೇಳೋ ನನ್ ಮಗನೇ, ಇಲ್ದಿದ್ರೆ ಇನ್ಯಾರಾದ್ರೂ ಬಂದು ಅವಳನ್ನ ಹೊಡ್ಕೊಂಡು ಹೋಗ್ಬಿಟ್ಟಾರು. ಬುದ್ಧಿ, ಕೆಲಸ ಎಲ್ಲ ಸರಿಯಾಗಿ ನಡೀತಾ ಐತೆಲ್ಲ? ಬುದ್ಧಿ, ಕಣ್ಣಿಗೆ ಕಾಣೋವರೆಗೂ ಉದ್ದಕ್ಕೂ ಈ ಭೂಮಿ ಎಲ್ಲ ತಮ್ಮದೇ ಸಾವುಕಾರ್ರೆ. ಅದು ಏನು 5 ವರ್ಷದಿಂದ ಈಚೆಗೆ
ತಮ್ಮ ಸಾಣಾಕ್ಸ ಬುದ್ಧಿಯಿಂದ ಇದಾದದ್ದು. ನಿಂಗೂ ಒಂಚೂರು ಭೂಮಿ ಬಿಟ್ಟು ಕೊಟ್ಟಿವ್ನಿ. ಇಲ್ಲ ಅಂದ್ರೆ ಸಾವುಕಾರ್ರೆ, ನಂದೊಂದ್ ಚೂರು ಬಿಟ್ಬಿಟ್ರೆ ಉದ್ದಕ್ಕೂ ಎಲ್ಲ ನಿಮ್ದೆ. ಚಿನ್ನಪ್ಪ, ಆ? ನಿನ್ಗೆ ಬರ್ತಾ ಮರು ಜಾಸ್ತಿ ಆಯ್ತು. ಈ ಮಧ್ಯ ರಾಜಣ್ಣನ್ ಚೂರ್ ಭೂಮಿ ಇನ್ನೂ ನಮ್ದಾದಂಗ ಆಗ್ಲಿಲ್ಲ ಅಲ್ವಾ? ಬುಡಿ, ಅದು ತಮ್ದಾಗೋದು ಎಷ್ಟ್ರಲ್ಲೈತೆ? ಯಾರ ಹೆಣ್ಮಗಳು? ಹುಡುಕ ರಾಜನ್ ಮಗಳು ಚೆನ್ನಿ ಬುದ್ಧಿ. ಪಾಪ ಹುಡುಗಿ ಇನ್ನು ಎಳಸು, ದಬಾಸ್ ಕೆಲಸ ತಗೋಬೇಡ ಮದ. ಸಾವುಕಾರ ಕಾರ್ ಬಂತು. ಸಾವುಕಾರ ಕಾರು ಗೊತ್ತೋ? ಗಾಡಿ ಮಕ್ಕಳಲ್ಲಿ ನಿಲ್ಸ್ಕೊ. ಯಾಕೆ? ನಿಂಗ್ ಗೊತ್ತಿಲ್ಲಪ್ಪ. ಪಕ್ಕ ಕೊಡಿಲ್ಲ. ಹುಡುಗಾಟ ಬಿಡ ಶಂಕರಣ್ಣ, ಗಾಡಿನ ಮಕ್ಕಳಲ್ಲಿ ನಿಲ್ಸ್ಕೊ. ಯಾಕಷ್ಟು ಹೆದರ್ಕೋತೀಯ? ಸುಮ್ಮರ. ಅವನ್ ಸವಾಸ ಬಹಳ ಕೆಟ್ಟದ್ದಪ್ಪ. ರಾಜಣ್ಣನ ಮಗ ಶಂಕರ. ಇಲ್ಲಿ ನಮ್ ಕಾರ್ಗೆ ಗಾಡಿಗಳು ದಾರಿ ಬಿಟ್ಟು ಪಕ್ಕಕ್ಕೆ ನಿಂತ್ಕೊಂತವೆ. ಹನುಮ, ಹೇಳ ನಿಮ್ ಪಟ್ಟಣದ ಇದಂಗೆ. ನೀವು ಹಳ್ಳಿಯವರು ಅಂತ ಹೇಳ್ಕೋತೀರಾ, ವಾರಕ್ಕೆ 6 ದಿನ ಪಟ್ಟಣದಲ್ಲಿ ಇರ್ತೀರಾ. ಅಲ್ಲಿ ಪಟ್ಟಣದ ಜನ ನಿಮ್ಮನ್ನ ಎಲ್ಲೆಲ್ಲಿ ನೋಡಿದ್ದಾರೆ ಅಂತ ಹೇಳೇನು? ಬೇಡಪ್ಪ ಬೇಡ. ನಾನ್ ಪಟ್ಟಣಕ್ಕೆ ಹೋಗಿ 100 ಮಾಡ್ಕೊಂಡ್ ಬರ್ತೀನಿ ಕಂಡ. ನಿಮ್ಗೆ ಯಾಕಲ ಅದು? ಇನ್ನೊಂದ್ಸಲ ನನ್ ಕಾರ್ ಬರುವಾಗ ದಾರಿ ಬಿಟ್ಟು ಮಗ್ಲಾಗೆ ಮುದ್ರಕೊಂಡು ನಿಂತ್ಕೊಳ್ಳಿಲ್ಲ, ನಿಮ್ಮಪ್ಪ ಒಂದ್ ಜೊತೆ ಎತ್ಕೊಂಡ್ಕೋಬೇಕಾಯ್ತದೆ, ಒಂದ್ ಗಾಡಿ ತಗೋಬೇಕಾಯ್ತದೆ, ನೀನ್ ತಿಥಿ ಮಾಡ್ಬೇಕಾಯ್ತದೆ. ಯಾರ ತಿಥಿ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕೆಳಗಿಳಿದ್ ಬಂದು ನೋಡಿ. ಟೈರ್ ಪಂಚರ್ ಆಗೋಗೈತೆ. ಇದು ಹಳ್ಳಿ ದಾರಿ ಸ್ವಾಮಿ, ನಿಮ್ ಪಟ್ಟಣದ ಕಾರು ಗಿರು ಇಲ್ಲಿ ನಡೆಯಲ್ಲ. ಇವೇ ಬೇಕಿಲ್ಲಿ. ಬೇಗ ರೆಡಿ ಮಾಡೋದು. ಬನ್ನಿ, ಹಳ್ಳಿವರೆಗೂ ನಮ್ ಗಾಡಿಲೇ ಬಿಟ್ಬಿಡ್ತೀನಿ ಬೇಕಾದ್ರೆ. ಹಾಯ್. ಈ ಪಟ್ಟಣದ ಐಕ್ಳೆ ಹಿಂಗೆ ತಲಾಂಟೆಗಳು ದಿಮಾಕ್. ಬಿಡ, ಇದ್ಯಾವ ದೊಡ್ಡ ಹುಲಿ. 4 ದಿನ ಇಲ್ಲಿದ್ರೆ ಗೊತ್ತಾಯ್ತದೆ ನಾನಿಲ್ಲಿ ಯಾರು ಅಂತ. ಅವನೆಲ್ಲಿರ್ತಾನೆ ಇಲ್ಲಿ? ರಾಜಣ್ಣ ಅವನ್ನ ಸೀಮೆ ಕಳಿಸ್ತಾವನೆ. ನನ್ನ ಹಳೆ ಬಾಕಿ ವಸೂಲಿಗೆ ಹೋಗಿದ್ದಾಗ ಹಂಗಂದ. ಹಂಗ? ಸರಿ ಬಿಡು. ಇವನು ಓದೋನ್ ವಾಪಸ್ ಆಗಾಕಿಲ್ಲ, ಇವ್ರಪ್ಪ ನನ್ ಸಾಲ ತೀರ್ಸಾಕಿಲ್ಲ, ಭೂಮಿ ಕಾಡಿ ಎಲ್ಲ 3 ಕಾಸಿಗೆ ನನಗೆ ಮಾರ್ಕೊಂಡು ಮೂಲೆ ಸೇರ್ಕಂತ. ಓ ಸಂಕಲ, ಓ ಹೋ ಹೋ ಹೋ. ಏನ್ ಗಡಿ ಬಸಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗವ್ನಿ. ನೀ ಏನೋ ಸೀಮೆಗೆ ಹೋಯ್ತಾ ಇದೀಯ ಅಂತೆ? ಹೌದು. ಹೋಗೋಕ್ ಮುಂಚೆ ಓಸಿ ಮನೆ ಕಡೆ ಬಂದು. ಓ, ಅದಕ್ಕೇನಂತೆ? ಬರ್ಲಾ ನಾನ್ ಗಡಿ ಬಸಪ್ಪ? ಆಯ್ತು ಆಯ್ತು. ಸಂಕಣ್ಣ, ಹೊಸಿ ಗಾಡಿ ಬೇಗ ಹೊಡಿಯಪ್ಪ, ಹೊಟ್ಟೆ ಚುರುಗುಟ್ಟೈತೆ. 3 ಹೊತ್ತು ಅದೇಗೋಳು ಬರಲು. ಚೆನ್ನಾಗಿದ್ಯಾ ಶಂಕರ? ಓ, ಚೆನ್ನಾಗಿದ್ದೀನಿ. ಆಮೇಲೆ ಮನೆ ಕಡೆ ಬಂದೋಗು. ನೀ ಅಲ್ಲಲ್ಲೇ ನಿಲ್ಸ್ಕೊಂಡು ಹೋದ್ರೆ ನಾವು ಮನೆ ಸೇರ್ದಂಗೆನೆ. ಶಂಕರ, ಹೋ 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 ಹೋ. ಏನ್ ಅಂಗಡಿ ರಾಮಯ್ಯ, ಹೇಗಿದ್ದೀರಾ? ಪರವಾಗಿಲ್ಲ, ಚಂದಾಗಿವ್ನಿ. ಬಿಡುವಾದಾಗ ಈ ಅಂಗಡಿ ಕಡೆ ಬಂದೋಗಪ್ಪ. ಹಾ, ಹಾಗೆ ಆಗ್ಲಿ, ಬರ್ತೀನಿ. ಸರಿ. ಹಾಯ್. ಅಲ್ಲಿಗೆ ಯಾಕೋ ಹೋಗ್ಬೇಕು? ಇಲ್ಲೇ ಓದೋ ಕೆಲ್ಸನೋ ನೋಡ್ಕೊಂಡು ಕಣ್ಮುಂದೆನೆ ಇರೋದ್ ಬಿಟ್ಬಿಟ್ಟು. ಸರಿ, ಇಂಥ ಅವಕಾಶಗಳು ಸಿಕ್ಕೋದೇ ಅಪರೂಪ. ಅದಕ್ಕೂ ಕಲ್ಲಾಕ್ಬೇಡ. ಓದಿ ಉದ್ಧಾರ ಆಗ್ಲಿ ಅನ್ನೋದು ಬಿಟ್ಬಿಟ್ಟು ಚಚ. ಏನ್ ಉದ್ಧಾರವೋ ಏನೋ, ನಮ್ ಮೇಷ್ಟ್ರ ಮಗ ಕಿಟ್ಟುನು ಹೋದವನು ಅಲ್ಲೇ ಉಳ್ಕೊಂಬಿಟ್ಟ. ಎಲ್ರೂ ಹಾಗೆ ಅಂತೆ. ಅಮ್ಮ, ಆ? ಸ್ವಲ್ಪ ಸಾರ್ ಬಡ್ಸಮ್ಮ. ಹ್ಮ್. ನಮಸ್ಕಾರ ಸರ್. ಹೇಗಿದೀಯಾ ಶಂಕರ? ಚೆನ್ನಾಗಿದ್ದೀನಿ ಸರ್. ಏನ್ ವೆಂಕಟಯ್ಯ ಇಷ್ಟು ದೂರ? ಶಂಕರ ಬಂದಿದ್ದಾನೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನೇ ಆಮೇಲೆ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತಿದ್ದೆ ಸರ್. ಮೈಲಿ ಸರಿ ಇರ್ಲಿಲ್ವಲ್ಲ, ಈಗ ಹೇಗಿದ್ದಾಳೆ? ಯಾರು? ನಿನ್ ಮಗಳು ಸುಮಾ. ಅವಳಿಗೇನು ಪಕ್ಕದಷ್ಟಾಗಿದ್ದಾಳೆ. ಅಮ್ಮ, ಮಜ್ಜಿಗೆ. ಶಂಕರ ಅಮೆರಿಕ ಹೊರಡ್ತಾನೆ ಅಂದ್ಯಲ್ಲ, ಹೊರಡೋ ತಾರೀಖೇನಾದ್ರೂ ಪಕ್ಕ ಆಯ್ತಾ? ಆಯ್ತು, ಮುಂದಿನ ಶುಕ್ರವಾರ ಹೊರಡ್ತಾನೆ.
ಬೆಂಗಳೂರು, ಬೊಂಬಾಯಿ, ಡೆಲ್ಲಿನಲ್ಲಿ ಒಂದ್ ಸ್ವಲ್ಪ ದಿನ ಕೆಲಸದ ಮೇಲಿದ್ದು ಅಲ್ಲಿಂದ ಹಾಗೆ ಹೋಗ್ತಾನೆ. ಶುಕ್ರವಾರ ನಮ್ ಕಿಟ್ಟಿನೂ ಶುಕ್ರವಾರನೇ ಹೋಗಿದ್ದು. ನಿನ್ನ ಮಗ ಹೋಗಿ 20 ವರ್ಷಗಳಾಗಿ ಹೋಯ್ತು, ಇನ್ನೂ ನೆನಪಿನಲ್ಲಿ ಇಟ್ಟಿದೆಯಲ್ಲ. ಮರವು ಅಂದ್ರೆ ಮರವೇ, ಆದ್ರೆ ಕೆಲವಂತೂ ಮರೆಯೋಕೆ ಆಗೋದಿಲ್ಲ. ಅದ್ ಸರಿ, ಟಿಕೆಟ್ಗೆ ಅದಕ್ಕೆ ಎಲ್ಲ ತಿರ್ಗಾ ಸಾಲ ಗಿಲ ಮಾಡ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಇರೋ ಸಾಲ ಅಂತಂದ್ರೆ ಆ ಸಾಹುಕಾರಂದು ಚಿನ್ನಪ್ಪನ ಹತ್ರ ಇರೋ ಹಳೆ ಸಾಲ. ಆ ದುಷ್ಟತ್ರ ಸಾಲ ಉಳಿಸ್ಕೋಬೇಡ. ನಾನು ಗದ್ದೆ ಕಳ್ಕೊಂಡದ್ದೆ ಅವ್ರ ಸಾಲ ತೀರ್ಸೋಕಾಗ್ದೆ ರಾಜಣ್ಣ. ಗೊತ್ತು ವೆಂಕಟಯ್ಯ, ಆದ್ರೆ ಏನ್ ಮಾಡೋದು? ಈ ನಿನ್ ಸಾಲ ಸೋಲ ಶಂಕರನ್ಗೇನಾದ್ರೂ ಗೊತ್ತಾ? ಅವನಿಗೆ ಯಾಕೆ ಗೊತ್ತಾಗ್ಬೇಕು? ಹೇಗೂ ಚೆನ್ನಾಗಿ ಓದಿದಾನೆ, ಪಟ್ನಕ್ಕೋ ಪರದೇಶಕ್ಕೂ ಹೋಗಿ ಬದುಕೊಳ್ಳಿ. ಕಾಯಿಸಿದ ಅಪ್ಪಟವಾದ ಹಸು ನಾಳು ಸರ್, ತಗೊಳ್ಳಿ. ಹೌದೌದು, ನಮ್ಮ ಹಳ್ಳಿಗೆ ನಿಮ್ ಪಟ್ಟಣದ ಹಾಗೆ ಹಾಲಿಗೆ ನೀರು ಬೆರೆಸೋ ಅಭ್ಯಾಸ ಇನ್ನೂ ಬಂದಿಲ್ಲ. ಸರಿ, ನಿಧಾನವಾಗಿ ಕುಡೀರಿ ಸರ್. ಆಮೇಲೆ ನಾನು ನಿಮ್ಮನ್ನ ಮನೆವರೆಗೂ ಬಿಟ್ಟು ಬರ್ತೀನಿ. ಬಾಳಪ್ಪ ಶಂಕರ, ಹಾಗೆಲ್ಲ ಹೇಳ್ಬೇಡಿ ಸರ್. ಕತ್ಲಾಗ್ತಾ ಬಂತು, ನಿಮ್ ಕಣ್ ಬೇರೆ ಕಾಣಿಸೋದಿಲ್ಲ ಅಂದಾಗ ಮನೇಲಿ ಯಾರಿದ್ದಾರೆ ಸರ್? ಸುಮಾ. ಸುಮಾ. ನೀನ್ಯಾಕೋ ಈಗ ಹೊರಗೆ ಹೋಗ್ಬೇಕು? ಸುಮಾ ಸುಮಾ ಸುಮ್ನೆ. ಅದೇ ಊರಿಗೆ ಹೋಗೋ ಹಿಂದಿನ ದಿನ ಊಟಕ್ಕೆ ಬಂದ್ಬಿಡು. ಗೊತ್ತಾಯ್ತಾ ನಾ ಹೇಳಿದ್ದು? ಗೊತ್ತಾಯ್ತು ಸರ್, ಅದನ್ನ ಎಷ್ಟಲ್ಲಿ ಹೇಳ್ತೀರಾ ನೀವು? ಬಾಪ್ಪ ಶಂಕರ, ಬಾ. ಸರ್ ಸರ್, ಆ? ಸ್ವಲ್ಪ ಕುಡಿಯೋಕ್ ನೀರ್ ಬೇಕು ಸರ್. ಓ, ಇರು ತರ್ತೀನಿ. ಬೇಡಿ ಸರ್, ಈ ಇಳಿ ವಯಸ್ಸಿನಲ್ಲಿ ನಿಮ್ಗೆ ಯಾಕೆ ತೊಂದ್ರೆ? ಸರಿ, ನೀನೇ ತಗೋತೀಯೇನೋ? ನಾನೇನಾ? ಯಾಕೆ ಸರ್, ಈ ಮನೆಯಲ್ಲಿ ಬೇರೆ ಯಾರು ಇಲ್ವಾ? ಹೌದಲ್ಲ, ಸುಮಾ ಇರ್ಬೇಕಲ್ಲ. ಸುಮಾ, ಸುಮಾ ಏನಪ್ಪಾ? ಆ ರೂಮ್ ನಲ್ಲಿ ಇದ್ದಾಳೆ ಸರ್ ಅವಳು. ಇರದೆ ಎಲ್ಲಿ ಹೋಗ್ತಾಳೆ? ಒಂದ್ ಲೋಟ ನೀರ್ ತಗೊಂಡ್ ಬಾ ಅಮ್ಮ. ಅಲ್ಲೇ ಪಕ್ಕದಲ್ಲೇ ಇದೆ. ಆ? ಓ, ಹೋಗು. ಬರ್ತೀನಿ ಸರ್. ಶಂಕರ, ಚೆನ್ನಾಗಿದೆ ಶಂಕರ. ನೀ ಹೇಗಿದೀಯಾ? ಅಮೆರಿಕಾಗ್ ಹೋಗ್ತೀಯಂತೆ? ಹೌದು. ಎಷ್ಟು ವರ್ಷ? ಹೇಳೋಕ್ಕಾಗಲ್ಲ. ಶಂಕರ, ಮರಿಬೇಡ, ಗುರುವಾರ ಊಟಕ್ಕೆ ಬಂದ್ಬಿಡು. ಸರಿ ಸರ್. ಬರ್ತೀನಿ. ಲೇ ಹನುಮ, ನಂಗೂ ಹೊಸ ಕೊಡ್ಲೆ, ನಾನು ಉಳ್ತೀನಿ. ಸುಲಭ ಅಲ್ಲ ಶಂಕರಣ್ಣ, ನೀ ಪಟ್ಟಣದ ಜನ ನಿಮ್ಗೆ ಯಾಕೆ ಆತಂದ್ರೆ? ಕೊಡ್ಲೆ. ನೋಡಿದೇನೋ ಹನುಮ ಹೆಂಗೆ? ಎಷ್ಟೇ ಆಗಲಿ ಹಳ್ಳಿ ರಕ್ತ ಅಲ್ವಾ ನಿಂದು? ಹಂಗಂದು ಮತ್ತೆ. ಯಾಕೆ ಶಂಕರಣ್ಣ ನಿಲ್ಸ್ಬಿಟ್ಟೆ? ಕೇಳಿಸ್ತಾ ಇದೆಯಾ? ಯಾರೋ ಇಲ್ಲೇ ಎಲ್ಲೋ ಕಾಯಿ ಕೆಡುತ್ತಾ ಇದ್ದಾರೆ. ತೋಟದಿಂದ ಯಾರೋ ಕಾಯಿ ಕಟ್ಕೊಂಡು ಹೋಗ್ತಿದ್ದಾರೆ. ಬರೋ. ಬೇಡ ಶಂಕರಣ್ಣ, ರೌಡಿಗಳವರು ಪಕ್ಕ ತೋಟದ ನಾಗಪ್ಪನ ಕಡೆಯವರು. ಅವ್ರು ಹಂಗೆ
ಏಯ್ ನನ್ ಕಣ್ಣೆದ್ರಿಗೆ ನನ್ ತೋಟದಿಂದ ಕಾಯಿ ಕತ್ಕೊಂಡು ಹೋಗೋದನ್ನ ನೋಡ್ಕೊಂಡು ಸುಮ್ನೆ ಕುಳ್ತಿರೋದಕ್ಕೆ ನಾ ಕೈ ಬಳೆ ತೊಟ್ಕೊಂಡಿಲ್ಲ ನಡಿಯೋ. ಬೇಡ ಶಂಕರಣ್ಣ, ಇವತ್ತು ಅವ್ರ ನಾವು ಎದುರಾಕೊಂಡ್ರೆ ನಾಳೆ ಹಳ್ಳಿಯಾಗ ಅವ್ರು ನಮ್ ಜೀವ ಉಳ್ಸಕ್ಕಿಲ್ಲ. ಯಾವನು ಅವ್ನು ನನ್ ಮಗ ಕಾಯಿ ಕದೀತಾ ಇರೋನು? ಯಾರಪ್ಪನ ಮನೆ ಗಂಟು ಅನ್ಕೊಂಡ್ರು? ಇದು ನಿಮ್ಮಪ್ಪನ ಮನೆ ಗಂಟೆ ತಗೋ. ಎದ್ದಿರ ನಡಿಯಲ್ಲ. ಶಂಕರಣ್ಣ, ಶಂಕರಣ್ಣ, ಬೇಡ ಅಂದ್ರೆ ನನ್ ಮಾತು ಕೇಳಿದ್ಯಾ? ನೋಡಿ ಈಗ ಹೆಂಗಾತು, ಅಷ್ಟೆಲ್ಲ ರೌಡಿಗಳು ಎದುರು ಸೆಣಸಾಕಾದಾತ. ಶಂಕರಣ್ಣ, 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 ಒಂದ್ ಗಾಡಿ ಕಾಯಿ ಹೋದ್ರೇನಂತೆ ಬೆಳ್ಕೋಬಹುದು, ಆದ್ರೆ ಜೀವ ಹೋದ್ರೆ ಪುನಃ ತರಕಾಯ್ತದ? ನೀನೇ ಹೇಳು. ಎಷ್ಟು ಗಾಡಿ ಕಾಯಿ ಕತ್ಕೊಂಡು ಹೋದ್ರ ಅವರು? ಒಂದೇ ಗಾಡಿ ಅಷ್ಟೇ, ಹೆಚ್ಚಾಗಿ ಏನೂ ಇಲ್ಲ. ನಡಿ ನನ್ ಜೊತೆ. ಎಲ್ಲಿಗೆ? ನಾಗಪ್ಪನ ತೋಟಕ್ಕೆ. ಅಯ್ಯೋ ಬೇಡ ಶಂಕರಣ್ಣ. 100 ವರ್ಷ ಹೇಡಿಯಾಗಿ ಬದುಕೋಕ್ಕಿಂತ ಧೈರ್ಯವಂತನಾಗಿ ಒಂದಿನ ಇದು ಸಾಯೋದ್ ಮೇಲೂ ಜಾಗ ಬಿಡ. ಶಂಕರಣ್ಣ, ನಡಿ. ಲೇ ಹನುಮ, ಯಾರೋ ಕಾಯಿ ಕೇಳ್ತಾವ್ರೆ. ಶಂಕರಣ್ಣ, 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 ಶಂಕರಣ್ಣ ಬರ್ತಾವನೆ, ನಡಿ ಹೊಂಟಾವ. ಯಾರು? ಕಾಯಿ ಕೇಳೋ ಧೈರ್ಯ ಹಳ್ಳಿಲಿ. ಏಯ್, ಮೊದ್ಲು ಉಳಿದಿರೋ ಕಾಯಿನ ಆಚೆಗೆ ತಗೋ. ತಗೊಳ. ಶಂಕರಣ್ಣ, ಸಾಹುಕಾರಿಗೆ ವಿಷಯ ತಿಳಿದ್ರೆ ನಮ್ಮನ್ನು ತೀರಿಸ್ಬಿಡ್ತಾರೆ. ಏಯ್, ಅದೊಂದು ಕಾಯಿ ಬಿದ್ದಿದೆ ತಗೋ. ಏನಾಗ್ಲಿ, ನೀ ಧೈರ್ಯಸ್ಥಾನಪ್ಪ. ನ್ಯಾಯ ನಮ್ ಕಡೆ ಇರ್ಬೇಕಾದ್ರೆ ನಾವ್ ಯಾವ ದೊಣ್ಣೆ ನಾಯಕನಿಗೆ ಹೆದರ್ಕೋಬೇಕೋ? ನಡಿಯೋ, ತಳ್ಳೋ. ಸರಿಯಮ್ಮ, ಅವನ್ ಬರ್ಲಿ. ಬಂದಲ್ಲ ಸರ್. ನಮಸ್ಕಾರ ಸರ್.
ನಮಸ್ಕಾರ. ಊಟ ಎಲ್ಲ ರೆಡಿನಾ? ಬಹಳ ಹಸು. ಗಣಪ ಹ? ಹಬ್ಬ, ಗಣೇಶನ ಹಬ್ಬ. ಓ ನಡಿ, ನೀರ್ ಕೊಡು, ಕೈ ಕಾಲು ತೊಳ್ಕೊಂಡು. ಓಹೋ, ಬನ್ನಿ ಬನ್ನಿ, ಕೈ ಕಾಲು ತೊಳ್ಕೊಳ್ಳೋರಂತೆ. ನಡೀರಿ. ಏನು ಈ ಮನೆಯಲ್ಲಿ ಗಾಳಿನಲ್ಲಿ ಕೈ ತೊಳ್ಕೊತಾರೇನು? ಹಾ. ಕೊಡು, ಕಾಲ್ ತೊಳ್ಕೊತೀನಿ. ಸುಮಾ, ಏನ್ ಮಾಡ್ತಿದ್ಯಾ? ಯಾಕೆ, ನಿಂಗೆ ಇಷ್ಟ ಅಲ್ವಾ? ಸುಮಾ, ಟೈಮ್ ಆಯ್ತು, ನಡಿಯಮ್ಮ, ಬಡ್ಸು. ಬಾ ಹೋಗೋಣ. ಸಂಕೋಚವಿಲ್ಲದೆ ಊಟ ಮಾಡು. ಹ. ಹುಷಾರಾಗಿರ್ಬೇಕು. ಹ? ಬಿಳಿ ಹುಡುಗಿರಿರ್ತಾರೆ ಎಲ್ಲಿ? ಅಮೆರಿಕಾದಲ್ಲಿ. ಓ, ಹುಷಾರ್. ಹಾ. ಸಾರ್ಬೇಕಾ? ಹ? ಸಾರ್ಬೇಕಾ ಅಂದೆ. ಹ, ಸ್ವಲ್ಪ ಬಡ್ಸು. ಏನ್ ಹೇಳ್ತಾ ಇದ್ದೆ? ಹುಷಾರು ಅಂತ ಹೇಳ್ತಾ ಇದ್ದೆ. ಆಹಾ, ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು. ನೀನ್ ಏನೇ ಹೇಳು, ಆ ಸಾಹುಕಾರ ನೀನ್ ಎದುರು ಹಾಕೊಂಡಿದ್ದು ಬುದ್ಧಿವಂತಿಕೆ ಅಲ್ಲ. ಹಾಗಲ್ಲ ಸರ್, ಕಣ್ಣೆದುರಿಗೆ ಆಗ್ತಾ ಇರೋ ಅನ್ಯಾಯನ ಸಹಿಸ್ಕೊಂಡು ಹೇಗಿರೋದು ನೀವೇ ಹೇಳಿ. ಮೈ ಮೇಲೆ ಪೂರ್ತಿ ಬಟ್ಟೆ ಕೂಡ ಹಾಕೊಂಡಿರಲ್ವಂತೆ. ಯಾರು? ಅದೇ ಆ ಹುಡುಗಿಯರು. ಹಾ, ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಂಡಿರ್ಬೇಕು. ಕರೆಕ್ಟ್ ಸರ್. ಅವ್ರ ಮೈ ಮೇಲೆ ಬಟ್ಟೆ ಹಾಕೊಳ್ಳಿದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಹ? ಏನಿಲ್ಲ. ಪಟ್ಟಣ ಪ್ರದೇಶ ಅಂತ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಪ್ಪ. ಏನು ಎಲ್ಲಾದ್ರೂ ಉಂಟಾ ಸರ್? ನಿಮ್ಮನ್ನು ಸುಮಳ್ಳು ಎಲ್ಲಾದ್ರೂ ಮರೆಯೋಕ್ಕಾಗತ್ತ ಸರ್? ಏನು ಸರ್, ಅಂದಾಗ ಟೈಮ್ ಆಯ್ತು. ನಾನು ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ. ದಾರಿಯಲ್ಲಿ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಬರ್ಲಾ ಸರ್? ಸರಿಯಪ್ಪ, ದೇವ್ರು ಒಳ್ಳೇದ್ ಮಾಡಿ. ಬರ್ತೀನಿ. ಸುಮಾ, ಬಾಮ್ಮ ಇಲ್ಲಿ ಕೂತ್ಕೋ. ಏನಪ್ಪ? ನೀನು ಶಂಕರನ್ ಮರ್ತು ಬಿಡಮ್ಮ. ಏನಪ್ಪ ನೀನ್ ಹೇಳ್ತಾ ಇರೋದು? ಪಟ್ಟಣ ಪ್ರದೇಶ ಸೇರಿದ್ಮೇಲೆ ಅವನು ಈ ಹಳ್ಳಿ ಹಿಂತಿರುಗಿ ಬರೋದು ಖಾತ್ರಿ ಇಲ್ಲಮ್ಮ. ಶಂಕರನು ವಾಪಸ್ ಬರಲ್ಲ ಅಂತೀಯಾ? ಖಾತ್ರಿ ಇಲ್ಲಮ್ಮ. ನೋಡು, ನಮ್ ಕಿಟ್ಟು ಏನ್ ಮಾಡ್ದ? ಎಲ್ರನ್ನೂ ಮರ್ತು ಬಿಟ್ಟ. ಹಾಗೆ ಎಲ್ಲ ಇಲ್ಲಪ್ಪ, ಶಂಕರ ಹಾಗಲ್ಲ, ಖಂಡಿತ ವಾಪಸ್ ಬರ್ತಾನೆ. ಅಕಸ್ಮಾತ್ ವಾಪಸ್ ಬಂದ್ರು ಬಹಳ ಬದಲಾಯಿಸಿ ಬರ್ತಾನೆ. ನೀನ್ ಹೇಳಿ ಕೇಳಿ ಹಳ್ಳಿ ಹುಡುಗಿ, ಅವನ್ ವಾಪಸ್ ಬಂದು ನಿನ್ನ ಮದುವೆ ಆಗೋದು ಕನಸು. ಶಂಕರನ್ ಮರ್ತು ಬಿಡು.
ಸುಮಕ್ಕ ಸುಮಕ್ಕ ಬತ್ತಿ ಗುಡಿಗೆ ಹೊರಟ್ ಬರೋಣ. ಶಂಕರನ ದೇವಸ್ಥಾನಕ್ಕೆ ಹೋದ. ಹ, ನಡಿ ಹೋಗೋಣ. ಸುಮಾ, ಏನಪ್ಪ? ಬಾಮ ಇಲ್ಲಿ. ಓ, ಶಂಕರ ಕಾಗದ ಬರೆದಿದ್ದಾನೆ. ಅದೇ ಆಶ್ಚರ್ಯ. ನನಗೇನು ಆಶ್ಚರ್ಯ ಅಲ್ಲ. ಆ? ಏನಂತ ಬರೆದಿದ್ದಾನೆ? ನಿನ್ನನ್ನು ವಿಚಾರಿಸ್ಕೊಂಡಿದ್ದಾನೆ. ತಗೋ, ನೀನೇ ಓದು. ಯಾಕ್ಲ ನಿಲ್ಲಿಸ್ತೆ? ಕುಡಿತಾವಳು. ಡಮುಕು ಡಮುಕು ಮೈ ಕುಣಿಸ್ತಾವಳೆಲ್ಲ ರಂಬೆ. ಸುಮಾ, ಸುಮಾ, ಏನ್ ಮೇಸ್ಟ್ರೆ? ಸೇರ್ಬೇಕಾಗಿತ್ತು ನಿಮ್ಗೆ? ಮೇಸ್ಟ್ರೆ, ನಿಮ್ ಮಗಳು ಸುಮಾ ಅಂದ್ರೆ ನಮ್ಮ ಹಳ್ಳಿಗೆ ಎಮ್ಮೆ. ಅವಳು ಡ್ಯಾನ್ಸ್ ಮಾಡ್ತಿದ್ರೆ ಹಳ್ಳಿಗಳ್ಳಿನೇ ಕುಡ್ದಂಗಿರ್ತೈತೆ ಅಂತ ಗಿಳಿನ ನೀವು ಪಂಜರದೊಳಗೆ ಇಟ್ಕೊಂಡಿದ್ದೀರಲ್ಲ. ಏನ್ರ ಬೇಕಾಗಿತ್ತು ನಿಮ್ಗೆ? ಯಾಕಂಗ್ ಕಿರ್ಚ್ಕತ್ತೀರ? ನಮ್ಮಪ್ಪ ಸಾವುಕಾರ್ ನಾಗಪ್ಪನವ್ರು ಬರೋ ಎಲೆಕ್ಷನ್ ನಿಂತ್ಕೊತೀರ. ಅದಕ್ ಮುಂಚೆ ಅವ್ರ ಸ್ನೇಹಿತರಿಗೆಲ್ಲ ಒಂದ್ ಪಾರ್ಟಿ ಮಾಡ್ಕೊಂಡಿದ್ವಿ. ಅದ್ರಾಗೆ ನಮ್ ಸುಮುಂದೊಂದು ಡ್ಯಾನ್ಸ್ ಇಟ್ಕೊಂಡಿದ್ವಿ. ಅದೆಷ್ಟು ಅತ್ತಿಬ್ರು ನಿಮಗೆ? ಸುಮಾ ಡ್ಯಾನ್ಸ್ ಮಾಡೋದು ಬಿಡೋದು ತೀರ್ಮಾನ ಮಾಡೋದಕ್ಕೆ ನೀನ್ ಯಾರು? ನಿಮ್ಮ ಅಪ್ಪ ಯಾರು? ನೀವು ಸುಮ್ಮನ ಅಪ್ಪ ಅಂತ ಸುಮ್ಕಿರಿ. ಬೇರೆ ಇನ್ನಾರಾದ್ರೂ ಹಿಂಗ್ ಹೇಳಿದ್ರೆ ಅವ್ರ ಬೋಟಿಕ್ಕೆ ತಾಚೆಗೆ ಹಾಕ್ಬಿಡ್ತಿದ್ದೆ. ನಮ್ ಸಾವುಕಾರರು ಹೇಳಿದ ಮಾತು ಕೇಳದೆ ಇರೋನು ಈ ಹಳ್ಳಿಲಿ ಬದುಕಕ್ಕಿಲ್ಲ. ವಿಷ ತಗೊಂಡು ಸಾಯ್ತೀನಿ ಹೊರತು ಸುಮಾ ಬಂದು ನಿಮ್ಮ ಅಪ್ಪನ ಮುಂದೆ ಕುಣಿಯೋದಿಲ್ಲ ಅಂತ ಹೇಳೋದು. ಇನ್ನು 3 ತಿಂಗಳು ಟೈಮ್ ಆಯ್ತು, ರೆಡಿ ಮಾಡ್ಕ ಅಂತೇಳಿ. ಏಯ್, ನಡಿಲ್ಲ. ಬನ್ನಿ ಬನ್ನಿ. ಸುಮಾ ಇದ್ದಾಳ? ಒಳಗಿದ್ದಾಳೆ. ಸುಮಾ, ಶಂಕರ್ನಿಂದ ಕಾಗದ ಬಂದಿದೆ. ನಿನ್ನ ಬಹಳ ಕೇಳಿದ್ದಾನೆ. ನನಗೂ ಬಂದಿದೆ. ಹೌದಾ? ಯಾಕೊಂಥರ ಇದೆಯಾ? ಏನಿಲ್ಲ. ತಾಯಿ ಇಲ್ಲ ತಬ್ಲಿ, ಅದಕ್ಕೆ ಬೇಜಾರು ಅಂತ ಕಾಣುತ್ತೆ. ಬಾ, ನಮ್ಮ ಮನೆಗೆ ಹೋಗಿ ಗಟ್ಟುಗುಣಿ ಆಡೋಣ. ಬಾ. ರಾಜಣ್ಣ ಅವನ? ರಾಜಣ್ಣ, ಇಲ್ಲೇ ಇದ್ದೀನಿ, ಬಂದೆ ಕೂತ್ಕೊತೀನಪ್ಪ. ಕುಂತ್ಕಣಕ್ಕೆ ನಿಂತ್ಕಣಕ್ಕೆ ಟೈಮ್ ಇಲ್ಲ. ಇವತ್ತು ಕೊನೆ ದಿನ. ನನ್ ಕಂತು ಬಡ್ಡಿ ಹಣ ಪೂರಾ ಕಟ್ಬಿಡು. ಹಂಗಾಗ್ಲಿಲ್ಲ ನಿನ್ ಗದ್ದಿ ತ್ವಾಟಾಣ ಮಾರ್ಬಿಡು. ನಿನ್ ಸಾಲದ ಕೊನೆ ಕಂತು ಪೂರಾ ಬಡ್ಡಿ 6,000 ರೂಪಾಯಿ. ಏನ್ ಅಷ್ಟ ಅವಸರನ ರಾಜಣ್ಣ? ಸೂಕಂದೆ ಅಷ್ಟೇ. ಬೇಕಾದ್ರೆ ನೀ ಮಡಿಕೋ.
ನಂಗೆ ಆಮೇಲೆ ಕೊಡು ಪರವಾಗಿಲ್ಲ. ಎಲ್ಲಾರು ಉಂಟ ಚಿನ್ನಪ್ಪ, ಕೊಡೋರ್ ಸಾಲ ಮೊದ್ಲು ಕೊಟ್ಬಿಡ್ಬೇಕು. ಸರಿ ತಾತ. ಅಲ್ಲ, ನನ್ ಸಾಲ ತೀರ್ಸಕ್ಕೆ ಬೇರೆಯವ್ರ ಸಾಲ ಮಾಡೋ ಹಣ ತಂದ್ಬಿಟ್ಟು ಅಂತ ಗುಮಾನಿ ಬಂತು. ಬೇರೆಯವ್ರ ಕೈಲೆಲ್ಲ ನಾನು ಸಿಕ್ಕಾಕೊಂಡ್ಬಿಟ್ಟಿ ಅಂತ ಭಯ ಉಟ್ಕೋತು. ಅದಕ್ಕೆ ಹಂಗಂತೆ. ನಂದು ನಿಮ್ದು ಸ್ನೇಹ ವ್ಯವಹಾರ ಹೆಂಗೋ ನಡ್ಕೊಂಡು ಹೋಯ್ತಾನೆ. ಆದ್ರೆ ಬೇರೆಯವ್ರ ತವ ಸಾಲ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ರೆ ಹೆಂಗೆ? ಎಲ್ಲಾರು ಉಂಟ ಈ ಹಣ ಶಂಕರ ಕಳಿಸಿದ್ದು. ಸಂಕ್ರ ಆಗ್ಲೇ ಹಣ ಕಳ್ಸಕ್ ಶುರು ಮಾಡ್ಬಿಟ್ಟವನೇ. ಇನ್ನು ಉಳಿದಿರೋ ಸಾವುಕಾರ ಸಾಲನು ತಕ್ಕ ತೀರಿಸ್ಬಿಡ್ತೀನಿ. ಒಳ್ಳೇದು, ಹಂಗೆ ಮಾಡು. ಮತ್ತೇನೆ ಸಾವುಕಾರ್ರೆ, ಏನೋ ಅದು? ರಾಜಣ್ಣ ಸಾಲ ತೀರಿಸ್ತಾವನೆ. ಈಗೆಲ್ಲಿಂದ ಬಂತು ಹಣ ಅವನಿಗೆ? ಸಂಕ್ರ ಹಣ ಕಳಿಸ್ತಾವನೆ. ಸಂಕ್ರ ಅಂದ್ರೆ ಅವನು ಸೀಮೆ ಸೇರ್ಕಂಡ ಅನ್ನೋ? ಹಂಗೆ ಕಾಣಿಸ್ತದೆ ಸಾವುಕಾರ್ರೆ. ಈ ಸಂಕ್ರ ಹಿಂಗೆ ಹಣ ಕಳಿಸಿ ರಾಜಣ್ಣ ನಮ್ ಸಾಲನ ತೀರ್ಸಿ ಮುಗಿಸ್ಬಿಟ್ರೆ ಅವನ ಗದ್ದೆ ನಮ್ದಾಗದ್ ಹೆಂಗೆ? ಅದಕ್ಕೆ ಹೇಳೋದು ನಿನಗೆ ವಸಿ ಇದಿಲ್ಲ ಅಂತ. ಪಟೇಲ್ ಬಸಪ್ಪನವರ ಮಗ ಸಾವುಕಾರ್ ನಾಗಪ್ಪನವರಿಗೆ ಶಿವಣ್ಣನ ಮಗ ರಾಜಣ್ಣನಾದ ನಾನು ಸರ್ವೆ ನಂಬರ್ 2667ನಲ್ಲಿರುವ 5 ಎಕರೆ 6 ಗುಂಟೆ ಗದ್ದೆಯನ್ನು 50,000 ರೂಪಾಯಿಗಳಿಗೆ ಮಾರಿ ಈ ಮೂಲಕ ಮೇಲ್ಕಂಡ ಗದ್ದೆಯ ಪೂರ್ತಿ ಹಕ್ಕನ್ನು ವಹಿಸಿಕೊಟ್ಟಿದ್ದೇನೆ ಅಂತ ಪತ್ರ ಬರೆದು ಫೋರ್ಜರಿ ಸೈ ನೀನೇ ಮಾಡಿ ನಮ್ ಜನರ ತವ ಸಾಕ್ಷಿ ಹಾಕ್ಸಿ ಮಡಿಕ. ಅರ್ಥವಾಯ್ತು. ಸಾಹುಕಾರರು ದೊಡ್ಡ ಮನಸ್ಸು ಮಾಡಿ 6 ಗುಂಟೆ ಗದ್ದೆನ ನನ್ನ ಹೆಸರಿಗೆ ಬರೆದು ಬಿಟ್ರೆ ಬರ್ಕೊಡೋಣ ಹೋಗು. ಆದ್ರೂ ಎಲೆಕ್ಷನ್ ಹತ್ರ ಬತ್ತಾ ಐತೆ, ಹುಷಾರಾಗಿರ್ಬೇಕು. ಅದೇನೆ ರಾಜ, ನಿನ್ ತೋಟದಾಗೆ ಇಳ್ಳೆದೆಲೆ ಬೆಳೀತದಲ್ಲ? ಆಗೈತಿ. ಒಂದ್ 4 ಕಟ್ ಕಳಿಸಲ ಬರೇ. ಒಂದ್ ಮಂಕ್ರಿದ ಹಾಕ್ಬಿಟ್ಟು ಕಳ್ಸು. ಸಾಯಂಕಾಲ ನಿನ್ ಮಗಳು ಚೆನ್ನಿತಾವ, ಅದೇ ಮಂಕ್ರಿ ತುಂಬಾ ಬಾಟ್ಲಿ ತುಂಬ ಕಳಿಸ್ಕೊಡ್ತೀನಿ. ಸರಿ ಕರ್ರಿ. ಚೆನ್ನಾಗಿ 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 ಇದನ್ನ ತಗೊಂಡು ಸಾವುಕಾರ ಕೊಟ್ಟು ಇದ್ರ ತುಂಬಾ ಬಾಗ್ಲ ಯಾವ ಸಾವುಕಾರಪ್ಪ? ಸಾವುಕಾರ ಯಾವ ಸಾವುಕಾರ? ಎಲ್ಲಿರೋ ಒಬ್ಬನೇ ಸಾವುಕಾರ ನಾಗಪ್ಪ. ಸಂಜೆ ಆಯ್ತು, ಇಷ್ಟೊತ್ತಾಗ ನಾನು ಹೋಗೋಕಿಲ್ಲಪ್ಪ. ಆಯ್ತು, ಒಳ್ಳೆ ಮಾತಿನಲ್ಲಿ ನೀವು ಹೋಗ್ಲಿಲ್ಲ ಅಂದ್ರೆ ಬಾಟ್ಲಿ ತಗೊಂಡು ಬಡ ಹಾಕ್ಬಿಡ್ತೀನಿ. ನನಗೆ ಹತ್ರ ಆಳ ಹೇಳ್ತಾಗೈತೆ. ಹೇಳ್ತಾಗೈತೆ.
ಚಾಕ್ಲೇಟ್ ಇನ್ ಮೈ ಸಾವುಕಾರ ಅಂದ್ರೆ ನಮ್ಮ ನಾಗಪ್ಪನೇ ಸೈ ನಮಸ್ಕಾರ ದಣಿ ನಮಸ್ಕಾರ ಬುದ್ಧಿ ನಮಸ್ಕಾರ ಯಜಮಾನ್ರೆ. ಯಾರು ನೋಡು? ಓಹೋ ಏನ್ ಬೆಳೆದು ಬಿಟ್ಟಿದೀಯಾ ಏನ್ ಕತೆ ವೆಂಕಟಯ್ಯ ನಮ್ ಹುಡುಗ ಹೇಳ್ದ ಎಲ್ಲಾ ವಿಷಯ ತಿಳಿಸಿವ್ನಿ ಅಂತ ನನ್ ಎಲೆಕ್ಷನ್ ಸಮಾಚಾರದಾಗೆ ಬಾರಿ ಬಾರಿ ಕುಡುಗಳನ್ನೆಲ್ಲ ಕರೆಸ್ತಾ ಇವ್ನಿ ಭರ್ಜರಿ ಪಾರ್ಟಿನೂ ಇಟ್ಕೊಂಡಿವ್ನಿ ಅದ್ರಾಗ ನಮ್ ಸುಮ್ಮೊಂದು ಡ್ಯಾನ್ಸು ಮಡಿಕೊಂಡಿವ್ನಿ ನಮ್ ಹುಡುಗ ಹೇಳ್ದ ನೀನೇನೋ ಬೇಜಾರ್ ಮಾಡ್ಕೊಂಡಿದೀಯಾ ಅಂತ ಅದಕ್ಕೆ ನಾನೇ ಖುದ್ದಾಗಿ ಹೇಳ್ಬಿಟ್ಟು ಹೋಗವ ಅಂತ ಬಂದೆ ಗೆಪ್ತಿ ಇರ್ಲಿ ಇನ್ನು ಟೇಮ್ ಐತೆ ಬರ್ತೀನಿ. ನೀ ಹೇಳೋದು ಕೇಳೋದು ಎಲ್ಲ ನ್ಯಾಯನೇ. ಎಂತ ತಂದೆಗೂ ಕರುಳು ಚುರ್ರ ಅಂತದೆ, ನಂಗೂ ಹಂಗೇ ಆಗ್ತದೆ. ನೀ ದಂಡ ಕೇಳ್ತಾ ಇದೀಯ, ಒಪ್ಕೊಂಡೆ, ತಗೋ. ಈ ಪಂಚಾಯತಿ ಎಷ್ಟು ದಂಡ ಆಗ್ತದೋ ಅಷ್ಟು ತಗೋ. ಏನ್ ಶಂಕರ, ಇವ್ನು ಹೀಗೆ ಮಾತಾಡ್ತಾ ಇದ್ದಾನೆ? ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ದೀರಿ ಸಾವ್ಕಾರ್ರೆ? ಈ ಎಂಟಯ್ಯ ಅವನ್ ಮಗಳ ಮೇಲೆ ನಿಮ್ ಮಗ ಕೈ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟಿದ್ ಮಾತ್ರಕ್ಕೆ ನಿಜ ಅಂತ ಒಪ್ಕೋಬೇಕಾ? ಎಲ್ಲಿ ಸಾಕ್ಷಿ ಕರೆಯಲಿ, ಕರೀತೀನಿ. ಬೇಡ, ಸಾಕ್ಸಾಗೀಗ್ಸ ಏನು ಬೇಡ, ಎಲ್ಲ ನಮ್ಮ ಹುಡುಗನ ಹೇಳವನೆ. ಏನ್ ಮಾತಾಡ್ತಾ ಇದ್ದೀರಿ ಸಾವ್ಕಾರ್ರೆ? ತಕ್ಕಳೆ ದಂಡ ಆಕೆ ಚೀಮಾರಿ. ಆದ್ರೆ ಒಂದು, ಆಗೋಗಿದ್ದನ್ನ ಯಾರು ತಪ್ಸಕ್ಕಾಗಕ್ಕಿಲ್ಲ. ನನ್ನ ಮಗನು ಸುಮಾನು ಗಂಡ ಹೆಂಡತಿ ತರ ಒಂದಾಗ್ಬಿಟ್ಟವ. ಸ್ವಲ್ಪ ಇರಿ ಮೇಷ್ಟ್ರೆ, ಮುಂದೆ ಹೇಗ್ ನಾಟಕ ಆಡ್ತಾನೆ ಇವನು ನೋಡೋಣ. ಯಾವ ಸುಳ್ಳು ಯಾವುದು ನಿಜ ನೀವೇ ಹೇಳಿ. ಹೌದು, ಕರಿಯಣ್ಣನು ಸುಮ್ಮನ್ನು ನಮ್ ತೋಟದ ಪಕ್ಕದ ಮಾವಿನ ತೋಪನಾಗೆ ಅದೆಷ್ಟೋ ಬಾರಿ ಕಂಡಿವ್ನಿ ನಾನು. ಅದೇ ನನಗೂ ಆಶ್ಚರ್ಯ. ನಾ ಪೇಟೆಯಿಂದ ಬರುವಾಗ ಅವರಿಬ್ರು ನದಿ ದಂಡ ಅಂತ ಬಿದ್ದದನ್ನ ನಾನು ನೋಡಿವ್ನೆ. ಕರಿಯಣ್ಣ ನಮ್ ಸ್ಕೂಲ್ಗೂ ಆಗಾಗ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತಿದ್ದ. ಸುಳ್ಳು, ಹಸಿ ಸುಳ್ಳು ಹೇಳ್ತಿದ್ದೀರಲ್ರಿ ಹೆಡ್ ಮೇಸ್ಟ್ರೆ. ಹಾಗೇನಾದ್ರೂ ಈ ಕರಿಯನ್ಗೂ ಸುಮಾಗೂ ಸ್ನೇಹ ಇದ್ದಿದ್ರೆ ಅವನು ಬಂದಾಗ ಇವಳು ಯಾಕೆ ಕಿಚ್ಕೋತಾ ಇದ್ಲು? ಯಾಕೆ ಅಂದ್ರೆ ನೀವ್ ಮಧ್ಯದಾಗ ಬಂದೆ, ಇವನು ಈ ಸಂಕ್ರ ಮಧ್ಯದಾಗ ಬಂದ. ಓದೋನು ಸೀಮೆ ತಿರ್ಗಾಕ್ ಹೋದೋನು ಇವನು ಬಂದ ಅವಳ ತಲೆ ಕೆಡುತ್ತ, ಅವಳು ನನ್ನ ಮಗನ ದಪ್ಪ ಅಂತ ಕೆಳಗಾಕ್ಬಿಟ್ಟು. ನಮ್ಮ ಹುಡ್ಗ ಪಾಪ ಬಹಳ ಬೇಜಾರಾಗಿ ನ್ಯಾಯ ಕೇಳಕ್ಕೆ ಅಂತ ಈ ಸ್ಕೂಲ್ಗೆ ಹೋದ. ಅದ ಅವಳಿಗೆ ಇಷ್ಟ ಆಗ್ಲಿಲ್ಲ, ಕಿರಿಚ್ಕೊಂಡ್ಲು ಅಷ್ಟೇ. ಹೇಗೆ ಹೇಳಿ ಅನ್ಯಾಯ ಮಾಡಿದ್ಯಾರು? ನಮ್ ಹುಡುಗನ್ಗೂ ಸುಮಂಗೂ ಮಧ್ಯ ಬಂದ ಈ ಸಂಕರ್ನ, ಇಲ್ಲ ಸಂಕಟ ಅನುಭವಿಸ್ತಿರೋ ನಮ್ ಹುಡುಗನ? ನೋಡಿ ಅಂಕಯ್ಯ, ಈಗೆಲ್ಲ ಆಗೋಗ್ಬಿಟ್ಟೈತೆ, ಏನು ಮಾಡಕ್ ಆಗಕ್ಕಿಲ್ಲ. ನಿನ್ ಮಗಳ ಜೀವನ ಹಾಳು ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಅವಳನ್ನ ಈಗಲೂ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ಇದ್ರ ಮ್ಯಾಗಿ ನಿನ್ನಿಷ್ಟ, ನಿಮ್ಮೆಲ್ರ ಇಷ್ಟ. ಏನ್ ತಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ನಾನೆಲ್ಲ ಓಡೋಯ್ತೀನಿ, ಬರ್ತೀನಿ. ಭೇಷ್ ಸಾವುಕಾರ ನಾಗಪ್ಪ, ಭೇಷ್, ಮೆಚ್ಕೋಬೇಕು. ಅದೇನ್ ನ್ಯಾಯ ಬರುತ್ತೆ, ಅದೆಂಥ ದೊಡ್ಡ ಮನಸ್ಸು, ಏನ್ ಕತೆ? ಏನ್ ಸುಮ್ನೆ ಕಂಬಗಳ ತರ ನಿಂತಿದ್ದೀರಾ? ಊರಿಗೆ ದೊಡ್ಡ ಮನುಷ್ಯರು ಅಂತೀರಾ, ಒಬ್ರಿಗೂ ಮಾತಿಲ್ಲ? ಮಾತಾಡಿ. ಈ ಸಾವುಕಾರ ನಾಗಪ್ಪನ್ನ ಹೊಗಳಿ ನನಗ್ ಛೀಮಾರಿ ಹಾಕಿ. ವೆಂಕಟಯ್ಯನ ತೆಗಳಿ ಹೇಳಿ ವೆಂಕಟಯ್ಯನಿಗೆ, ನಿನ್ ಮಗಳು ಸುಮಾ ಮದುವೆ ಈ ಶಂಕರನ್ ಜೊತೆನಲ್ಲಿ ಅಲ್ಲ, ಸಾವುಕಾರ ನಾಗಪ್ಪನವ್ರ ಕುಮಾರ ಕರಿಯನ್ ಜೊತೆ ಅಂತ. ಶಂಕರ, ನಮ್ಮ ಈ ಸಾವುಕಾರ ನಾಗಪ್ಪನವ್ರ ಮನಸ್ಸು ಬಹಳ ದೊಡ್ಡ ಮನಸ್ಸು. ನಾನು ಇವ್ರ ತೋಟದಲ್ಲಿ ಕಾಯಿ ಕಟ್ಟಾಗ ಸುಮ್ನಿತ್ತು. ಇವ್ರ ಭೂಮಿನ ನಾನು ಅಕ್ರಮವಾಗಿ ಉಳೋಕ್ ಹೋದಾಗ ನನ್ನ ಪೂರ್ತಿ ಕೊಲ್ದೆ ನನ್ನ ಪ್ರಾಣ ಉಳಿಸಿದ್ರು. ಇವ್ರ ಎಲೆಕ್ಷನ್ ಮೀಟಿಂಗ್ ನಲ್ಲಿ ಸುಮಾ ಡಾನ್ಸ್ ಮಾಡೋಲ್ಲ ಅಂತಂದ್ರು ಅವಳ ಮೇಲಿನ ಪ್ರೀತಿಯಿಂದ ಅವಳನ್ನ ತನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ತಳಮಳಿಸಿದ್ರು. ಅಂಥ ದೊಡ್ಡ ಮನಸ್ಸು ನಮ್ಮ ಈ ಸಾವುಕಾರ ನಾಗಪ್ಪನವ್ರು. ಸಾವುಕಾರ್ರೆ, ಇಷ್ಟು ದೊಡ್ಡ ಮನಸ್ಸು ಮಾಡಿದ್ರಿ ನಿಜ, ಆದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಒಂದ್ ಏರ್ಪಾಟ್ ಮಾಡ್ಕೊಡ್ಬೇಕು ನಾವು. ಸುಮಾ
ಬಹಳ ದಿವಸದಿಂದ ಆಸೆ ಪಟ್ಟಿರೋದನ್ನ ನೆರವೇರಿಸ್ಕೊಡ್ಬೇಕು ನಾವು. ಏನ್? ಹಾ, ಅವಳಿಗೆ ಬಹಳ ಬೇಕಾಗಿರೋರೊಬ್ರು ಅವಳು ಮದುವೆಗೆ ಬರ್ಬೇಕು. ಅದಕ್ಕೆ ತಾವು ಏರ್ಪಾಟ್ ಮಾಡ್ಕೊಡ್ಬೇಕು. ಅದಕ್ಕೇನಂತೆ, ಕರ್ಸೋಣ. ಯಾರದು? ಹುಡುಕ ರಾಚನ್ ಮಗಳು ಚೆನ್ನಿ. ಯಾರು? ಓ, ಆ ಹುಡುಗಿನ ಡ್ರೈವರ್ ಮಾದನ್ ಜೊತೆ ಓಡೋಯ್ತಲ್ಲ. ಹಾಗಂತಾರೆ ಕೆಲವರು. ಅವಳನ್ನ ಕೆಡಿಸಿ ಕೊಂದು ಹೂತಾಕಿದ್ದಾರೆ ಅಂತಾರೆ ಇನ್ ಕೆಲವರು ಹೇಳ್ತಾರೆ ಕಳ್ಬಟ್ಟಿ ಜನ ಕುಡಿತದ ಅಮಲ್ನಲ್ಲಿ ಅವಳನ್ನ ಕೊಂದು ಹೆಣ ಬಚ್ಚಿಟ್ಟಿದ್ದಾರೆ ಅಂತ. ಆದ್ರೆ ರಾಜ ಹೇಳ್ತಾನೆ ಚೆನ್ನಿ ಎಲೆ ತಕೊಂಡು ನಿಮ್ಮ ಹತ್ರ ಹೋದದ್ದು ವಾಪಸ್ ಬರಲೇ ಇಲ್ಲ ಅಂತ. ಅದು ವರ್ಷೆ. ನೀನ್ ಯಾರಲ್ಲ ಇದನ್ನೆಲ್ಲ ಕೇಳಕ್ಕೆ? ನಾನ್ ಯಾರು? ಬೇಕಾದ್ರೆ ಸುಮ್ಮನೆ ಕೇಳಿ. ಏನ್ ಸುಮ? ಹೌದು, ಚೆನ್ನಿ ನನ್ನ ಮದುವೆಗೆ ಬರಬೇಕು. ಗುಡ್. ನೋಡಿ ನಿಮ್ ಸೊಸೆ, ಐ ಮೀನ್ ಮುಂದೆ ಸೊಸೆ ಆಗೋಳೆ ಹೇಳ್ತಿದ್ದಾಳೆ. ಗರಡಿ ಬಸಪ್ಪ, ಅಂಗಡಿ ರಾಮಯ್ಯ ಎಲ್ರು ಊರಿಗೆ ದೊಡ್ಡ ಮನುಷ್ಯರು ಅನ್ನಿಸ್ಕೊಳ್ಳೋರೆಲ್ರು ಯಾಕೆ ಸುಮ್ಮನಿದ್ದೀರಾ? ಕೇಳ್ಕೊಳ್ಳಿ ಸಾವುಕಾರ ನಾಗಪ್ಪನವ್ರನ್ನ, ನಮ್ಮೂರು ಹುಡುಗಿ ಚೆನ್ನಿನ ಬೇಗ ಕರೆಸ್ಕೊಡಿ ಅಂತ. ಹೌದ್ಕಂ ಬುದ್ಧಿ, ಹೆಂಗಾರ ಮಾಡಿ ನಮ್ಮೂರು ಹುಡುಗಿ ಚೆನ್ನಿನ ಕರ್ಸ್ಕೊಡಿ ಬುದ್ಧಿ. ಹಂಗೆ ಆಗ್ಲಿ ಬಿಡಿ, ಅದಕ್ಕೇನಂತೆ. ಹೆಂಗಾರ ಮಾಡಿ ಆ ಮಾದನ್ ಹುಡುಕ್ಸಿ ನಾಲ್ಕೊದ್ದು ಬಾಯಿ ಬಿಡ್ಸಿದ್ರ ಆತು. ನೀವು ಬಿಡಿಸೋಕ್ ಮುಂಚೆ ಮಾದ ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ಲೇ ಬಾಯಿ ಬಿಡ್ತಾ ಇದ್ದಾನೆ. ಹಂಗ ಯಾರು ಹೇಳಿ? ಇನ್ಸ್ಪೆಕ್ಟರ್ ರಂಗಪ್ಪ. ಯಾಕೆ, ಏನಾಯ್ತು ಸಾವುಕಾರ್ರೆ? ಏನಿಲ್ಲ, ಒಳ್ಳೇದಾಯ್ತು. ಬರ್ತೀನಿ. ಇಲ್ಲಿ ತನಕ ನಮ್ ತೋಟದಾಗ ಕಾಲ್ ಮಾಡಕ್ಕಿದ್ ಗಂಡಸು ಎಳ್ಳಿನೇ ಹುಟ್ಟಿರ್ಲಿಲ್ಲ. ಇನ್ನ ಸಂಕ್ರ ಹೊಡಿಯಾಕಿಲ್ಲ. ಇಲ್ಲೇ ಎಲ್ಲೋ ಪೋದಲ್ಲಿ ಸೇರ್ಕೊಂಡಿರ್ಬೇಕು. ಮುಳುಕಿ ಯಾರ ಹಾಕ್ರ ಇಲ್ಲೇ ನೋಡ್ತಿ, ಆ ಕಡೆ ಪದ ನೋಡ್ಕೊ. ನೀನ್ ಹೋಗಿ ಮದ್ದ ತರಬೇತಿ ಏನಾನ ಸುಟ್ಟಾಕು. ಬರ್ಲ ನೀನ್ ಬರ. ಪದಕ್ಕೆ ಬೆಂಕಿ ಹಚ್ಚು. ಅವತ್ ಕಂಡಿದ್ರೆ ಸುಟ್ಟು ಪೂಜೆ ಆಗಲಿ. ಶಂಕರಣ್ಣ ನಾಗಪ್ಪ ತನ್ನ ತೋಟ ದಿಬ್ಬ ಬಂದೂಕಿಂದ ಸುಟ್ಬಿಟ್ಟ. ನಿಜವೇನೋ ನೀ ಹೇಳ್ತಿರೋದೆಲ್ಲ? ನಿಜವೇನೋ?
ಹೋಗು, ಇನ್ಸ್ಪೆಕ್ಟರ್ ರಂಗಪ್ಪನ ಕರ್ಕೊಂಡು ದಿಬ್ಬ ಹತ್ರ ಬಾ. ನಮಗೆ ಕೈ ಕೊಟ್ಬಿಟ್ಟು ಸುಮ್ಕೆ ಹಿಡ್ಕೊಂಡೆ ಸತ್ತೋಗ್ಬಿಡೋದ ಬೇವರ್ಸಿ. ಅವತ್ ನೀನ್ ಹಿಡ್ಕೊಂಡಾಗ್ಲೇ ಅವಳು ಹೋಗ್ಬಿಟ್ಟದ್ದು. ಮಗನೇ, ಹಂಗೆಲ್ಲಾರ ಹೇಳಿಯ? ನೀನು ನನ್ ಜೊತೆಗಿದ್ದೆ ನೆಪ್ತಿ ಆಯ್ತಾ? ನೆಪ್ತಿ ಆಯ್ತೇನೋ? ಅವತ್ತೇನಾಯ್ತು ಅಂತ ನೆಪ್ತಿ ಇಲ್ದೇನೋ? ಅವತ್ ನಿಮ್ಮಪ್ಪ ಶಂಕರನ್ನ ತೀರಿಸ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮಿಬ್ಬರನ್ನು ಮನೇಲೆ ಬಿಟ್ಬಿಟ್ಟೋದ. ಚೆನ್ನಿ ಒಬ್ಳೇ ಚೆನ್ನಿ ಒಳಗ್ ಬಂದು ಅವಳು ಹೋಗ್ಬಿಟ್ಟಿದ್ದು ನೀನ್ ರಾಕ್ಷಸನಂಗೆ ಅವಳು ಮೈ ಮೇಲೆ ಬಿದ್ದಾಗ. ಮಳ್ಳಿ ಹಂಗ್ ಸುಮ್ಕೆ ತಪ್ಪಿಸ್ಕೊಳಕ್ ನೋಡ್ತೀಯಲ್ಲ, ತಿಳ್ಕ. ನಾನೇನಾರ ಸಿಕ್ಕಾಕೊಂಡ್ಬಿಟ್ರೆ ನನ್ಗೇನಾಯ್ತದೋ ನಿನಗೂ ಅದೇ ಆಯ್ತದೆ. ಹೋಗ್ಲಿ ಬಿಡು ಕರಿಯಣ್ಣ, ನಮ್ಮಲ್ಲ ಯಾಕೆ ಜಗಳ? ಈ ವಿಚಾರ ಇನ್ಯಾರಿಗೂ ಗೊತ್ತಿಲ್ಲಲ್ಲ ಬಿಡು. ನಡಿಲೇ ನಡಿ. ಆ ಬೇವರ್ಸಿ ಅಣ್ಣ ಇನ್ನೂ ಅಲ್ಲೇ ಇರ್ತದ? ಇನ್ನೆಲ್ಲೋ ಹೋಯ್ತದೆ, ನಡಿಲ. ಇವನು ಶಂಕರ. ಶಂಕರಾಗಿಲ್ಲೇ ಅವನೇ ತೋಗಪ್ಪನ್ಗಳು.
ಬೇಡ, ಈಗ ಅವನಿಗಾಗಿರೋ ಶಿಕ್ಷಣೆ ಸಾಕು. ಸಾಲದು, ಖಂಡಿತ ಸಾಲದು. ಅವನ ಮಗನ ಅವನೇ ಕೈಯಾರ ಹಾಕೊಂಡು ಹುಚ್ಚನ ಹಾಕ್ಬಿಟ್ಟಿದ್ದಾನೆ. ಅಷ್ಟೇ ಸಾಕ್ಬಿಡು. ಸದ್ಯ ಇಷ್ಟೆಲ್ಲ ಆದ್ರೂ ನಿನಗೇನು ಆಗದೆ ಬದುಕ್ಬಂಗಿಲ್ಲ ಶಂಕರು. ನಮ್ಮ ಅದೃಷ್ಟ ಅಪ್ಪ. ಅದೃಷ್ಟ ಅಲ್ಲಮ್ಮ, ಅಭಿಮಾನ ಅಮ್ಮ. ನೋಡು, ನೀನ್ ಮೇಲೆ ಇದನ್ನ ಬಚ್ಚಿಟ್ಕೋಬೇಡ. ಸೆರಗಿನ ಮೇಲೆ ಎಲ್ಲಾರ್ಗೂ ಕಾಣುವಾಗ ಹಾಕು.